ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಕಳೆದ 5 ವರ್ಷಗಳ ಹಿಂದೆ ಪ್ರಪ್ರಥಮ ಬಾರಿಗೆ ಪ್ರಾರಂಭವನ್ನ ಮಾಡಿದಂತಹ ಒಂದು ಕಾರ್ಯಕ್ರಮ ಏನಿದೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮಾಡಿದಂತಹ ಕಾರ್ಯಕ್ರಮ ಇದು. ಈಗ ಹಿಂದೆ ಪ್ರಪ್ರಥಮ ಬಾರಿಗೆ ಪ್ರಾರಂಭಿಸಿ ಇವತ್ತು ನಾಡಿನ ಪ್ರತಿ ಮನೆಗಳಲ್ಲಿ ಕೂಡ ಆಚರಣೆ ಮಾಡುವಂತ ಕೆಲಸ ಮಾಡಿದೆ. ಈ ವರ್ಷ ವಿಶೇಷವಾಗಿ ದೆಹಲಿಯಲ್ಲಿ ಆಚರಣೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವುದು ಖುಷಿ ವಿಚಾರ ಅಂತ ಹುಕ್ಕೇರಿ ಚಂದ್ರಶೇಖರ ಸ್ವಾಮೀಜಿ ತಿಳಿಸಿದ್ರು. ವಿಶ್ವದಾದ್ಯಂತ ವೀರಭದ್ರೇಶ್ವರ ಜಯಂತ್ಯುತ್ಸವ ಸಮಿತಿಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದರ ಮೂಲಕ ಎಲ್ಲಾ ಭಾಗಗಳಲ್ಲಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಸಂಸ್ಥಾಪಕ ಅಧ್ಯಕ್ಷ ಪ್ರದೀಪ್ ಕಂಕವಾಡಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ವರ್ಷ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ರೇಣುಕಾದಿ ಪಂಚ ಆಚಾರ್ಯರನ್ನು, ಬಸವಾದಿ ಶರಣರನ್ನು, ವೀರಭದ್ರೇಶ್ವರನನ್ನು ಸ್ಮರಣೆ ಮಾಡಿಕೊಂಡು ಇಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಮುಖ್ಯ ಕಚೇರಿಯಲ್ಲಿ ಇವತ್ತಿನ ದಿನ ನವದೆಹಲಿಯಲ್ಲಿ ನಮ್ಮ ದೇಶದ ಪ್ರಧಾನಿಯವರಾಗಿರ್ತಕ್ಕಂಥ ಮೋದಿಯವರ ನೇತೃತ್ವದಲ್ಲಿ ವೀರಭದ್ರೇಶ್ವರ ಜಯಂತಿಯನ್ನು ಮಾಡಬೇಕಂತೇಳಿ ಇವತ್ತು ಸಭೆಯನ್ನು ಕೂಡಿದ್ದೀವಿ. ಈ ಸಭೆಯೊಳಗೆ ಹುಕ್ಕೇರಿಯ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದೊಳಗೆ ಹಲವಾರು ಪೂಜ್ಯರ ಒಂದು ಸನ್ನಿಧಿಯೊಳಗೆ ಇವತ್ತು ಸಭೆಯನ್ನು ಏರ್ಪಾಡು ಮಾಡಲಾಯಿತು. ಎಲ್ಲ ಸಂಘಟಕರು ಕೂಡಿಕೊಂಡು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಸಂಘಟಕರು ಕೂಡಿಕೊಂಡು ನರೇಂದ್ರ ಮೋದಿಯವರನ್ನು ಆ ವೀರಭದ್ರೇಶ್ವರ ಜಯಂತಿಗೆ ಆಹ್ವಾನ ಮಾಡಬೇಕು ಅಂಥೇಳಿ ಇವತ್ತು ನಾವು ಸಭೆಯನ್ನು ಮಾಡಲಾಯಿತು. ಆ ಒಂದು ನಿಟ್ಟಿನೊಳಗೆ ವೀರಭದ್ರೇಶ್ವರ, ಯಾಕಂದರೆ ವೀರಶೈವ ಲಿಂಗಾಯತ